ಶಿಶುವಿನ ಮನೋವಿಜ್ಞಾನ ಮುಂದುವರಿದ ಭಾಗ. ಹೊಸ ವಿಷಯವನ್ನು ಈಗಾಗಲೇ ಹೊಂದಿರುವ ಜ್ಞಾನ ಸಂರಚನೆಯೊಂದಿಗೆ ಸೇರಿಸಿಕೊಳ್ಳುವುದನ್ನು ಹೀಗೆ ಕರೆಯುತ್ತಾರೆ: ಮನೋಗತ ಮಾಡಿಕೊಳ್ಳುವಿಕೆ. ವಸ್ತುಗಳು ಶಾಶ್ವತ ಅಥವಾ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಅಸ್ತಿತ್ವವಿದೆ ಎನ್ನುವ ಪರಿಕಲ್ಪನೆಯನ್ನು ಮಗು ಕಲಿಯುವುದು ಜ್ಞಾನಾತ್ಮಕ ವಿಕಾಸದ ಈ ಹಂತದಲ್ಲಿ, ಸಂವೇದನಾ ಗತಿಯ ಹಂತದಲ್ಲಿ. ಪಿಯಾಜೆ ಅವರು ಸೂಚಿಸಿರುವ ನೈತಿಕ ವಿಕಾಸದ ಯಾವ ಹಂತದಲ್ಲಿ ನೈತಿಕತೆ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಬೆಳವಣಿಗೆ ಆಗುವುದು ಕಂಡುಬರುತ್ತದೆ ಎಂದರೆ ಸ್ವಯಂ ಆಧಿಪತ್ಯದ ಹಂತ. ಜೀನ್ ಪಿಯಾಜೆ ಅವರ ಮೂರ್ತ ಕಾರ್ಯಗಳ ಹಂತದಲ್ಲಿ 6ನೆಯ ವಯಸ್ಸಿನಲ್ಲಿ ಸಂಖ್ಯಾ ಸ್ಥಾಯಿತ್ವ ಬರುತ್ತದೆ. 7ನೆಯ ವಯಸ್ಸಿನಲ್ಲಿ ದ್ರವ್ಯರಾಶಿಯ ತತ್ವ ಸ್ಥಾಯಿತ್ವ ಬರುತ್ತದೆ. 9ನೆಯ ವಯಸ್ಸಿನಲ್ಲಿ ತೂಕ ಸ್ಥಾಯಿತ್ವ ಮೂಡುತ್ತದೆ. ಜೀನ್ ಪಿಯಾಜೆ ಅವರು ಭಾಷೆಯು ಆಲೋಚನೆಯನ್ನು ನಿರ್ಧರಿಸುತ್ತದೆ ಮತ್ತು ಅದನ್ನು ಮುಂದುವರಿಸುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಾಕ್ಯ: ಭಾಷೆಯು ಒಂದು ಆಲೋಚನೆಯ ವಾಹಕವಾಗಿದೆ.